ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೋದಿ ಮೂರನೇ ಬಾರಿ ಅಧಿಕಾರಕ್ಕೇನೋ ಬಂದ್ರು, ಆದ್ರೆ ಈ ಬಾರಿ ಎನ್ಡಿಎ ಬಲದೊಂದಿಗೆ ಬಂದಿದ್ದಾರೆ. ಹಾಗಾದ್ರೆ ಮೋದಿ ಮುಂದಿರುವ ಸವಾಲುಗಳು ಏನು? 2014-19ರಲ್ಲಿ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು ಅನ್ನೋ ಅನಿವಾರ್ಯತೆ ಇರಲಿಲ್ಲ. ಯಾಕಂದ್ರೆ ಬೇಕಾದಷ್ಟು ಬಲ ಬಿಜೆಪಿಯಲ್ಲಿ ಇತ್ತು. ಆದ್ರೆ ಈಗ 240 ಕ್ಷೇತ್ರಗಳನ್ನ ಮಾತ್ರ ಗೆದ್ದುಕೊಂಡು ಬಹುಮತಕ್ಕೆ ಉಳಿದ ಪಕ್ಷಗಳ ಜೊತೆಗೆ ಅನುಸರಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ. ಹಾಗಾದ್ರೆ ಏನೇನು ಸವಾಲುಗಳು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. 5 ವರ್ಷ ಸರ್ಕಾರಕ್ಕಾಗಿ ಮಿತ್ರ ನಾಯಕರ ವಿಶ್ವಾಸ ಅತಿ ಮುಖ್ಯ. ಆಂಧ್ರ ಪ್ರದೇಶ, ಬಿಹಾರ ಈಗಾಗಲೇ ವಿಶೇಷ ಸ್ಥಾನಮಾನಕ್ಕಾಗಿ ಬೇಡಿಕೆ ಇಟ್ಟಿವೆ. ಯಾವುದೇ ಖಡಕ್ ನಿರ್ಧಾರ, ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇನ್ನು ಮುಂದೆ ಸ್ವಲ್ಪ ಕಷ್ಟ ಇರುತ್ತೆ. ಯಾವುದೇ ನಿರ್ಧಾರಕ್ಕೂ ಮೈತ್ರಿ ನಾಯಕರ ಅನುಮತಿ ಅಗತ್ಯ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಬಜೆಟ್ ಮಂಡಿಸುವುದಕ್ಕೂ ಕೂಡ ಮೋದಿಗೆ ಹಿಂದೆ ಇದ್ದ ಸ್ವಾತಂತ್ರ್ಯ ಇರುವುದಿಲ್ಲ. ಇನ್ನು ಯಾರ್ಯಾರು ಪ್ರಮುಖ ಖಾತೆಗಳಿಗೋಸ್ಕರ ಬೇಡಿಕೆ ಇಡುತ್ತಿದ್ದಾರಲ್ಲ, ಅವರ ಮನವೊಲಿಕೆನೇ ದೊಡ್ಡ ಸವಾಲಾಗಿದೆ. ಶಂಕರ್ ಶೆಟ್ಟಿ, ಕಳೆದ 10 ವರ್ಷಗಳ ಸ್ವಾತಂತ್ರ್ಯ ಏನು ಮೋದಿ ಮತ್ತು ಬಿಜೆಪಿಗೆ ಇತ್ತಲ್ಲ, ಅದು ಖಂಡಿತ ಈ ಬಾರಿ ಇರೋದಿಲ್ಲ. ಒಂದಷ್ಟು ಸವಾಲುಗಳನ್ನು ನಾವು ಜನರ ಮುಂದೆ ಇಟ್ಟಿದ್ದೀವಿ. ಏನೇನು ಸವಾಲುಗಳನ್ನು ಎದುರಿಸಬಹುದು ಅಂತ ಎನ್ಡಿಎ? ನನಗಂತೂ ಕಾಣಲ್ಲಪ್ಪ ಅಜ್ಜ, ಮೊದಲಿನಷ್ಟೇ ಸ್ವಾತಂತ್ರ್ಯ ಇದ್ದಾಗ ಕಾಣ್ತದೆ. ಆ್ಯಕ್ಚುಲಿ ಈಗ ನೀವು ಮೊನ್ನೆ ನೋಡ್ಬೋದು, ಅವರು ಎನ್ಡಿಎ ಮೀಟಿಂಗ್ ಕರೆದ್ರಲ್ಲ, ಮಿತ್ರ ಪಕ್ಷಗಳ ಮೀಟಿಂಗ್. ಆ ದಿನ ಅವರು 45 ನಿಮಿಷ ಭಾಷಣ ಮಾಡಿದರು. 45 ನಿಮಿಷದಲ್ಲಿ 45 ಬಾರಿ ಅವರು ಎನ್ ಡಿ ಬಾರಿ ಖುಷಿ ಆಯಿತು. ಎನ್ ಡಿ ಒಂದು ಮಿತ್ರ ಪಕ್ಷಗಳು, ಎನ್ ಡಿ ಅಂತ ಒಂದು ಸಲನೂ ಮೋದಿ ಅಂತ ಹೇಳಿಲ್ಲ. ಬಿಜೆಪಿ ಅಂತ ಬಂದಿಲ್ಲ. ಬಿಜೆಪಿ ಬರೋದೇ ಬಿಡಿ, ಅವ್ರು ಬಿಜೆಪಿ ಮೊದಲಿಂದ ಬರಲಿಲ್ಲ. ಇವನ್ ಕ್ಯಾಂಪೈನ್ ಟೈಮಲ್ಲಿ ಅವರು ಹೇಳಿದ ಮೋದಿ, ಬಿಜೆಪಿ ಅಂತ ಹೇಳಿಲ್ಲ. ಮೋದಿ ಕ್ಯಾಂಪೈನಲ್ಲಿ ಮೋದಿ 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 ಅಂತೇಳಿ ಫಸ್ಟ್ ಈ 45 ನಿಮಿಷ 45 ಸಲ ನನಗೇನಪ್ಪ ಇವರು ಭಾರಿ ಬದಲಾವಣೆ ಅದಾಗಿದೆ, ತೊಂದರೆ ಇಲ್ಲ, ಎನ್ ಡಿ ಎ ಪಕ್ಷಗಳಿಗೆಲ್ಲ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತೇಳಿ. ಬಟ್ ನಿನ್ನೆ ಪೋರ್ಟ್ಫೋಲಿಯೋ ಅಲ್ಲ, ಮಂತ್ರಿ ನಮ್ಗೆ ಕೊಟ್ಟದನ್ನು ನೋಡಿ ಪವನ್ ಕಲ್ಯಾಣಿಗೆ ಒಂದು ಕೊಟ್ಟಿಲ್ಲ. ಪವನ್ ಕಲ್ಯಾಣ್ ನೋಡಿ 2 ಸೀಟನ್ನು ಒಂದು ಕೊಟ್ಟಿಲ್ಲ. ಆ್ಯಕ್ಚುಲಿ ಅದನ್ನು ನೋಡಿದರೆ ಖಂಡಿತವಾಗಿ ಅವ್ರ ಮಿತ್ರ ಪಕ್ಷಗಳನ್ನು, ಯಾಕಂದರೆ ಅಗತ್ಯತೆ ಇಲ್ಲ. ಇನ್ಫ್ಯಾಕ್ಟ್ ಇವ್ರಿಗೆ ಅಗತ್ಯ ಉಂಟು ಅವ್ರಿಗಿಂತ ಜಾಸ್ತಿ. ಅರ್ಥ ಆಯ್ತಲ್ಲ ನಿಮಗೆ? ಯಾರಿಗೆ ಮಿತ್ರ ಪಕ್ಷಗಳಿಗೆ ಅವ್ರದ್ದು ಅಗತ್ಯ ಉಂಟು. ಅವರೊಟ್ಟಿಗಿದ್ರೆ ಅಟ್ಲೀಸ್ಟ್ ಒಂದು ಮಂತ್ರಿ ಪದವಿ ಆದರೆ ಗಿಟ್ಟಿಸ್ಕೊಂಡು ಹೋಗ್ಬೋದು ಒಂದು 5 ವರ್ಷ. ಸಪೋಸ್ ಅವರೊಟ್ಟಿಗಿಲ್ಲದ್ರೆ ಅದೂ ಇಲ್ಲ ಆಗ್ತದೆ ಈಗ ಆ್ಯಕ್ಚುಲಿ. ಅರ್ಥ. ಸೊ ಮಿತ್ರ ಪಕ್ಷಗಳಿಗೆ ಮೋದಿಯವರ ಅಗತ್ಯ ಇರುವಷ್ಟು ಮೋದಿಗೆ ಮಿತ್ರ ಪಕ್ಷಗಳ ಅಗತ್ಯ ಇಲ್ಲ. ಅಲ್ಟಿಮೇಟ್ಲಿ ನಂಬರ್ಸ್ ಬೇಕಾಗೋ ಫಸ್ಟ್ ಒಂದು ಬೇಕು, ಒಳ್ಳೆ ರೀತಿಯಲ್ಲಿ ಆಯಿತು, ಏನು ಸ್ಮೂತಾಗಿ ನಡೆದೋಯ್ತು, ಏನು ತೊಂದರೆ ಇಲ್ಲ. ಬಟ್ ಇನ್ನೂ ಕೂಡ ಅವರಲ್ಲಿ ಬರುವವರಿದ್ದಾರೆ. ಇಲ್ಲಿ ಯಾರಾದರೂ ಹೋಗ್ತಾರೆ ಅಂದರೆ ಮತ್ತೊಂದು ಕಡೆಯಿಂದ ಬರ್ತಾರೆ. ಈಗ ಸಪೋಸ್ ಈ ಶಿವಸೇನೆಯವರು ಹೊರಟೋಗ್ತಾರೆ ಅಂತ ಹೇಳಿದ್ರೆ 7 ಮಂದಿ ಹೋಗೋದು, ವಿದೌಟ್ ಟೇಕ್ ರೆಡಿ ನೀ ಕಾಯ್ತಾ ಕೂತ್ಕೊಂಡಿದ್ದಾರೆ ಮೋದಿ ಹತ್ರ ಹೋಗುವ ಅಂತೇಳಿ. ಅವರಲ್ಲಿ 9 ಜನ ಬರ್ತಾರೆ. ಇಲ್ಲಿ ಇವರು ಸಪೋಸ್ ಇವರು 16 ಜನ ಹೋಗ್ತೇನೆ ಅಂತ ಹೇಳಿದ್ರು, ಅಲ್ಲಿ 4 ಜನ 5 ಜನ ಇಟ್ಕೊಂಡ ಜಗನ್ ರೆಡಿ ಇರ್ತಾರೆ. ಅಲ್ಲಿಗೆ ಆ್ಯಕ್ಚುಲಿ ಬರುವ ಜನಗಳೇ ಜಾಸ್ತಿ, ಇಂಡಿ ಕಡೆ ಹೋಗೋ ಜನಗಳು ಕಮ್ಮಿ ಇರ್ತಾರೆ. ಸೊ ಆ ಇಂಡಿಯವರಿಗೆ ಅವರಲ್ಲಿದ್ದ ಜನಗಳನ್ನೇ ಇಟ್ಟುಕೊಳ್ಳಿಕ್ಕೆ ಕಷ್ಟ. ಸೊ ಹೂ ಇಸ್ ದಿ ಆಲ್ಟರ್ನೇಟಿವ್ ಫಾರ್ ಮೋದಿ? ಆಲ್ಟರ್ನೇಟಿವ್ ಇಲ್ಲ. ಹಾಗೆ ಮೋದಿಗೆ ಯಾವ ಪ್ರಾಬ್ಲಮ್ ಇಲ್ಲ ಗೌರ್ಮೆಂಟ್ ನಡೆಸೋದ್ರಲ್ಲಿ ಆ್ಯಕ್ಚುಲಿ. ಅರ್ಥ ಆಯ್ತಾ? ಹಾಗಾಗಿರುವಾಗ ಅವರು ತನ್ನ ಮೊದಲಿನ ಸ್ಟೈಲನ್ನು ಚೇಂಜ್ ಮಾಡ್ತಾರೆ ನನ್ನ ನಂಬರ್. ಈಗ ನೋಡಿ, ಇವತ್ತು ಸಂಜೆ ಗೊತ್ತಾಗ್ತಾರೆ ನಿಮಗೆ. ಪೋರ್ಟ್ಫೋಲಿಯೋದಲ್ಲಿ ಸಮೇತ ಇವರು ಇನ್ನೊಂದು ಹೇಳಿದ್ರೆ 5 ಅಂತ ಹೇಳಿದ್ರೆ 5 ಪ್ರೈಮ್ ಮಿನಿಸ್ಟರ್ ಸೇರ್ಸ್ 5 ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಬಿಟ್ಟರೆ 5 ಇಂಪಾರ್ಟೆಂಟ್ ಫೋಲಿಯೋ ರೈಲ್ವೇಸು ಮೊದಲೊಂದು ಭಾರಿ ಇಂಪಾರ್ಟೆಂಟ್, ಅದಕ್ಕೊಂದು ಸಪ್ರೇಟ್ ಬಜೆಟ್ ಇತ್ತು. ಆ್ಯಕ್ಚುಲಿ 5 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅಂದರೆ ಫೈನಾನ್ಸು, ಡಿಫೆನ್ಸು, ಹೋಮು, ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ರೈಲ್ವೇಸ್ ಅಂತ ಇತ್ತು ಮೊದಲು. ಹಾಗಾಯ್ತಲ್ಲ. ರೈಲ್ವೇ ಸಮೇತ ಈಗ ಆ್ಯಕ್ಚುಲಿ ರೈಲ್ವೇಸ್ಗೆ ನಾರ್ತ್ ಇಂಡಿಯವರು ಹಟ್ಟೆ ಹಿಡಿದು ನಮಗೆ ಬೇಕಂತ ಹೇಳ್ತಾರೆ. ಎಷ್ಟೋ ಸಲ ಲಲ್ಲುಗೆ ಮತ್ತು ನಿತೀಶ್ ಕುಮಾರ್ ಎಲ್ಲ ಬೇರೆ ಆಗಲಿಕ್ಕೆ ಕಾರಣಗಳೇ ಆಯಿತು, ಅಥವಾ ರಾಮ್ ವಿಲಾಸ್ ಪಾಸ್ವಾನ್ ಲಲ್ಲು ಎಲ್ಲ ಕಾರಣ ಆಗಲಿಕ್ಕೆ. ಮಮತಾ ಬೆನರ್ಜಿ ನಾರ್ತ್ ಇಂಡಿಯಾದವ್ರು ಯಾವಾಗಲೂ ಒಂದು ರೈಲ್ವೇಸ್ ಬೇಕಂತ ಹೇಳೋದು. ಯಾಕೆ ನಮ್ಮಾಗಿಲ್ಲಿ ಬಸ್ಸಲ್ಲಿ ಓಡೋ ಜನಗಳು ಕಮ್ಮಿ, ಅಲ್ಲಿ ರೈಲ್ಗಳಲ್ಲಿ ಓಡೋ ಜನರು ರೈಲ್ ಟಾಪಲ್ಲಿ ಹೋಗ್ತಾ ಇರ್ತಾರೆ ರೈಲಲ್ಲಿ ಬೇಕಾದ್ರೆ. ಅಷ್ಟೇ ಐತಲ್ಲ, ರಶ್ ನೋಡ್ಬೇಕು, ಆ ರೀತಿ ಇರ್ತದೆ ಈ ಬಿಹಾರ್, UP, ವೆಸ್ಟ್ ಬೆಂಗಾಲ್ ಆ ಸೈಡ್. ಸೊ ರೈಲ್ವೇಸ್ ಕೂಡ ನನ್ನ ಅನಿಸ್ತದೆ, ನಮಗೆಲ್ಲ ಗೊತ್ತಿತ್ತು, ಎಲ್ಲ ಹೇಳ್ತಾ ಇದ್ದೆ ನಾವು, JD ಅವ್ರು ಖಂಡಿತ ಒಂದು ರೈಲ್ವೇಸ್ ಕೇಳ್ತಾರೆ. ಕೇಳಿದ್ರು ಕೊಡಲ್ಲ ಅವರು ರೈಲ್ವೇಸ್. ಯಾವ್ದು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅಂದರೆ ಅದೇ ಖಂಡಿತ ಅವರಿಗೆ ಸಮಸ್ಯೆ ಇರಲ್ಲ ಅಂತೀರ. ಗೌರ್ಮೆಂಟ್ ನಡೆಸಿ ಏನೂ ಸಮಸ್ಯೆ ಇರಲ್ಲ. ನಂಬರ್ಸ್ ಅಲ್ಲ, ನಂಬರ್ ಗೇಮಲ್ಲಿ ಅಲ್ಲಿ ಬಿಟ್ಟು ಹೋದ್ರೆ ಇಲ್ಲಿ ಕೊಡಿ. ಏನೋ ಹೇಳ್ತು ಗಾದೆ ಉಂಟಲ್ಲ, ತಕ್ಕಡಿಯಲ್ಲಿ ಕಪ್ಪೆ ಹರಿದಾಗ ಹಾಡಿದ್ರೆ ಅದು ಕೆಳಗೆ ಬರ್ತದೆ, ಈಗ ಇದು ಕೆಳಗೆ ಬರ್ತದೆ ಅಂತ. ಹಾಗೆ ಯಾವುದೇ ನಂಬರ್ಸಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಯಾವುದು ಮೊದಲಿನ ಹಾಗೆ ನಡೆಸ್ಕೊಂಡು ಹೋಗೋದಕ್ಕೆ ಯಾವುದೇ ಸಂಶಯ ಇಲ್ಲ. ಅವರು ಮೊದಲು ಯಾವ ರೀತಿಯಲ್ಲಿ ಮಿತ್ರ ಪಕ್ಷಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ವೋ, ಈ ಸಲನೂ ಖಂಡಿತವಾಗಿ ಕೊಡಲ್ಲ. ಓಕೆ ಪ್ರಶಾಂತ್, ಮೋದಿಗೆ ಆಲ್ಟರ್ನೇಟಿವ್ ಇಲ್ಲ ಅಂತ ಶಂಕರ್ ಶೆಟ್ಟಿ ಒಂದು ಮಾತು ಹೇಳಿದ್ರು. ಬಟ್ ಐ ಥಿಂಕ್ 2024 ಚುನಾವಣೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರನೂ ಕೊಟ್ಟಿದೆ. ಕಾಂಗ್ರೆಸ್ ರಿವೈವ್ ಆಗಿದೆ ಆ್ಯಂಡ್ ಅವರು ಕೂಡ ಒಂದು ಪ್ರಯತ್ನ ಪಟ್ಟರು ಸರ್ಕಾರ ರಚನೆಗೆ. ಸೊ ಈಗಿರುವ ಸವಾಲುಗಳು ನಿಮ್ಮ ಪ್ರಕಾರ ಏನು ಮೋದಿಗೆ? ನೋಡಿ, ನಿಶ್ಚಿತವಾಗಿ ಒಂದು ಬದಲಾವಣೆ 10 ವರ್ಷಕ್ಕೂ ಈಗಿರ್ತಕ್ಕಂಥದ್ದು, ಮಿತ್ರ ಪಕ್ಷಗಳು ಕ್ಯಾಬಿನೆಟ್ನಲ್ಲಿ ಬರ್ತಾ ಇವೆ. ಇಲ್ಲಿವರೆಗೆ ಕ್ಯಾಬಿನೆಟ್ನಲ್ಲಿ ಬರೀ BJPಯ ಸಚಿವರುಗಳು ಮಾತ್ರ ಇದ್ದರು. ಈಗ ಮಿತ್ರ ಪಕ್ಷಗಳು ಬರ್ತವೆ. ಕುಮಾರಸ್ವಾಮಿ, ಲಲ್ಲನ್ ಸಿಂಗ್,
ಜಿತೇಂದ್ರ ಮಾಂಝಿ, ಚಿರಾಗ್ ಪಾಸ್ವಾನ್ ಮತ್ತು ರಾಮನಾಯ್ಡು ಐವರು ಯಾಕಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಅವರಿಗೆ ಕ್ಯಾಬಿನೆಟ್ ಸಭೆ ಕರೆಯಲ್ಲ. ಮಂತ್ರಿ ಪರಿಷತ್ ಇದ್ದಾಗ ಮಿನಿಸ್ಟರ್ ಆಫ್ ಸ್ಟೇಟ್ ಬರ್ತಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜಸ್ಗಳು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಅವರ ಇಲಾಖೆಯ ವಿಷಯ ಇದ್ದಾಗ ಮಾತ್ರ ಅವರನ್ನು ಕರೆಸಲಾಗತ್ತೆ. ಈ ಬಾರಿ 5 ಮಿತ್ರ ಪಕ್ಷಗಳು ಕೂಡ ಕ್ಯಾಬಿನೆಟ್ನಲ್ಲಿರ್ತವೆ. ಒಂದು, ಅದು ಅವರಿಗೆ ಯಾವ ಖಾತೆ ಕೊಡ್ತಾರೆ, ಅವ್ರು ಹೇಗೆ ನಿಭಾಯಿಸ್ತಾರೆ. ಇಲ್ಲಿಯವರೆಗೆ ಭ್ರಷ್ಟಾಚಾರದ ಕಳಂಕದಿಂದ ಮೋದಿ ಸರ್ಕಾರ ದೂರ ಇದೆ. ಸಮ್ಮಿಶ್ರ ಸರ್ಕಾರ ಬಂದಾಗ ಅವರು ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಅದು ಮೋದಿಯ ಇಮೇಜ್ಗೂ ಸರ್ಕಾರದ ಇಮೇಜ್ಗೂ ಕೂಡ ಒಂದು ಬಹುದೊಡ್ಡ ಸವಾಲಿರುತ್ತೆ. ಎರಡನೇದು ನನಗೆ ಬದಲಾವಣೆ ಅನಿಸ್ತದೆ. ಇದು ನೋಡಿ, ಇದರಲ್ಲಿ ಏನೋ ದಿನಂಪ್ರತಿ ಶರಂಪರ ಜಗಳ ಆಡ್ಕೊಳ್ತಾರೆ, ಮಿತ್ರ ಪಕ್ಷಗಳು ಸಮಸ್ಯೆಗಳನ್ನುಂಟು ಮಾಡ್ತವೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಹಿಂದೆ ಕಾಂಗ್ರೆಸ್ ಮತ್ತು BJP ಮಿತ್ರ ಪಕ್ಷಗಳನ್ನು ಸರ್ಕಾರವನ್ನು ರಚಿಸಿದಾಗ 140, 180, 200ರ ಆಸ್ಪಾಸ್ನಲ್ಲಿ ರಾಷ್ಟ್ರೀಯ ಪಕ್ಷಗಳಿದ್ವು. ಇಲ್ಲಿ 240 ಇದ್ದಾರೆ. ನ್ಯಾಚುರಲ್ ಅಲೈನ್ಸ್ ಜೊತೆನೇ 260, 265 ವರೆಗಿದ್ದಾರೆ. ಹೀಗಾಗಿ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹೊರಗಡೆ ಹೋದರೂ ಕೂಡ ಒಂದು ಸಲ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದರೆ ಅವು ಬೀಳುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ವೆನ್ ಯು ಹ್ಯಾವ್ 240 ಮೆಂಬರ್ಸ್ ಇನ್ ದ ನ್ಯಾಷನಲ್ ಪಾರ್ಟಿ. ಆದರೆ ಸಮಸ್ಯೆ ಎಲ್ಲಿ ಬರಬಹುದು? ಈಗ ಆರ್ಟಿಕಲ್ 370ಯ ನಿರ್ಣಯವನ್ನು ಮೋದಿ ತೆಗೆದುಕೊಂಡ್ರು, ಟ್ರಿಪಲ್ ತಲಾಕ್ನ ನಿರ್ಣಯವನ್ನು ತೆಗೆದುಕೊಂಡ್ರು, ಜೊತೆಗೆ ಅನೇಕ ಎಕನಾಮಿಕ್ ರಿಫಾರ್ಮ್ಸ್ಗಳ ನಿರ್ಣಯವನ್ನು ತೆಗೆದುಕೊಂಡು, ಈಗ ಭೂಸ್ವಾಧೀನ ಕಾಯ್ದೆ ಮೊದಲು ತೆಗೆದುಕೊಂಡಿದ್ರು, ಹಿಂದೆ ಹೋಯಿತು. ರೈತ ಕಾಯ್ದೆಗಳನ್ನು ತೆಗೆದುಕೊಂಡ್ರು, ಅದು ಹಿಂದೆ ಹೋಯಿತು ಪ್ರತಿಭಟನೆಯ ಕಾರಣದಿಂದ. ಈಗ ಅಂಥ ಯಾವುದೇ ಕಾಯ್ದೆಗಳನ್ನು ತರಬೇಕಾದರೂ ಕೂಡ ನೀವು ಮಿತ್ರ ಪಕ್ಷಗಳನ್ನು ಅವರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ಏಕಪಕ್ಷೀಯವಾಗಿ ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ನಿರ್ಧಾರ ತೆಗೆದುಕೊಂಡಂತೆ ಈಗ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ. ಯಾಕಂದರೆ ಮಿತ್ರ ಪಕ್ಷಗಳನ್ನು ಕೇಳದೆ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ಬಟ್ ಅದರ ಅರ್ಥ ನಡೆಯುವ ಕೆಲಸಗಳಿಗೆ ವೇಗ ಇರಲ್ಲ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಕಂಟಿನ್ಯೂ ಆಗ್ತಾ ಇದೆ, ಇಲಾಖೆಗಳ ಮಂತ್ರಿಗಳು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ನರೇಂದ್ರ ಮೋದಿ ಏನೊಂದು ಮೂಲಭೂತ ಸೌಕರ್ಯಕ್ಕೆ ಇಂಪೆಟಸ್ ಕೊಡಬೇಕು. ಕೆಪೆಕ್ಸ್ಗೆ 11,111 ಕೋಟಿ ಬಜೆಟ್ನಲ್ಲಿ ಈ ಬಾರಿ ಇಟ್ಟಿದ್ದಾರೆ. 11,111 ಕೋಟಿ. ಸೊ ನಿಶ್ಚಿತವಾಗಿ ನಿಮಗೆ ಮೂಲಭೂತ ಸೌಕರ್ಯಕ್ಕೆ ಒಂದು ಇಂಪೆಟಸ್ ಇದ್ದೇ ಇರುತ್ತೆ. ಆದರೆ ಅದು ಇನ್ನಷ್ಟು ವೇಗವಾಗಿ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲಿದೆ. ಯಾಕಂದರೆ 3rd ಟರ್ಮ್ಗೆ BJP ಬರ್ತಾ ಇದೆ. ಮೂರನೇ ಸಂಗತಿ ನನಗನ್ಸೋದು ಎಕನಾಮಿ ದೃಷ್ಟಿಯಿಂದ BJP ಪದೇ ಪದೇ ಹೇಳ್ತಿತ್ತು, ನಾವು ವರ್ಲ್ಡ್ 5ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನಕ್ಕೆ ಬರ್ತೀವಿ. ಎಷ್ಟು ವೇಗವಾಗಿ ಬರ್ತೀವಿ ಒಂದು. ಆದರೆ ಈ ಚುನಾವಣೆಯ ಒಟ್ಟು ಫಲಿತಾಂಶ ಇನ್ನೊಂದು ಅಂಶವನ್ನು ತೋರಿಸ್ಕೊಟ್ಟಿದೆ. ನೀವು ದೇಶದ ಬಡ ಜನರಿಗೆ ನಾವು GDP ಜಾಸ್ತಿ ಮಾಡಿದ್ದೀವಿ, ಎಕನಾಮಿ ನಮ್ಮದು ಬೆಳೀತಾ ಇದೆ, ನಾವು ಥರ್ಡ್ ವರ್ಲ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗ್ತಾಯಿದ್ದೀವಿ. ಅದು ಬಡ ಜನರಿಗೆ ಏನಾಗುತ್ತೆ, ಸರಿಯಪ್ಪ GDP ಏರ್ತಾ ಇದೆ, ಬಟ್ GDP ನಂಬರ್ಗಳಿಂದ ನನ್ನ ಪರ್ಸ್ನಲ್ ಬ್ಯಾಂಕ್ ಅಕೌಂಟ್ ಹಣ ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ, ನನ್ನ ಅಂಗಡಿ ವ್ಯಾಪಾರ ಹೇಗೆ ನಡೀತಾ ಇದೆ, ನಾನು ಎಷ್ಟು ಸ್ಕೂಲ್ ಫೀಸ್ ಕಟ್ತಾ ಇದ್ದೀನಿ, ನಾನು ತರಕಾರಿ ಎಷ್ಟು ಮೆಹಂಗ ಆಗಿದೆ, ಕಿರಾಣಿ ಸಾಮಾನುಗಳ ಸ್ಥಿತಿಗತಿ ಏನು. ಅಂದರೆ ಅರ್ಥ ಏನು ಅಂದರೆ GDP ರೇಟ್ ಏರಿದರೆ ಸಾಲದು, ನೀವು ಅದೇ ಪ್ರಮಾಣದಲ್ಲಿ ಲಾಭಾರ್ಥಿಗಳಿಗೆ ಏನಾದರೂ ಕೊಡುವ ಅವಶ್ಯಕತೆ ಇದೆ ಅನ್ನೋದು ಉತ್ತರ ಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ಉಳಿದ ಕಡೆಗಳಲ್ಲೂ ಕೂಡ ಗೆದ್ದಿರಬಹುದು. ಅದರ ಗೆಲುವಿನ ಅಂತರ ಗಣನೀಯವಾಗಿ ಕಡಿಮೆ ಆಗಿದೆ. ಹೀಗಾಗಿ ಅದನ್ನು ಮೋದಿ ಹೇಗೆ ಸರಿತೂಗಿಸ್ತಾರೆ ನೋಡಿ. ನೀವು ಗ್ಯಾರಂಟಿಗಳನ್ನು ಸಾರಾಸಗಟ್ಟಾಗಿ ತೆಗೆದು ಹಾಕಲಿಕ್ಕೂ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಬಡವರು ಈ ದೇಶದಲ್ಲಿದ್ದಾರೆ. ಹಾಗಂತ ಕಾಂಗ್ರೆಸ್ ಹೇಳಿದಂತೆ ಕರ್ನಾಟಕದಲ್ಲಿ ಬರೀ ಗ್ಯಾರಂಟಿ 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 ಅಂತ ಕೂರಕ್ಕೂ ಆಗಲ್ಲ. ಸ್ಟ್ರೀಮ್ಲೈನ್ ಮಾಡಿ ಬಡ ಜನರಿಗೆ ಏನು ದೊರಕಬೇಕೋ ಅದನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಮೋದಿ ಸರ್ಕಾರ ಇನ್ನೂ ಎಷ್ಟು ಫಾಸ್ಟ್ ಪೇಸಲ್ಲಿ ಯೋಚನೆ ಮಾಡುತ್ತೆ. ಇವು ಸವಾಲುಗಳು. ಈಗ ನಿನ್ನೆ ಒಂದು ನ್ಯಾಷನಲ್ ಸೆಕ್ಯೂರಿಟಿಯ ಸವಾಲು ಬಂದಿದೆ. ವೈಷ್ಣೋದೇವಿಯಲ್ಲಿ ನಿನ್ನೆ ಮೋದಿ ಸರ್ಕಾರ ಪ್ರಮಾಣ ವಚನ ತೆಗೆದುಕೊಳ್ಳುವಾಗಲೇ ಗುಂಡಿನ ದಾಳಿ ನಡೆದಿದೆ. ಸೊ ಎಲ್ಲ ರೀತಿಯ ಸವಾಲುಗಳು ನಿಶ್ಚಿತವಾಗಿವೆ. ಮೋದಿ ಸಾಮರ್ಥ್ಯ ಇದೆ, ನಿಭಾಯಿಸ್ತಾರೆ, ಎಲ್ಲವೂ ಸರಿ. ಆದರೆ ಮಿತ್ರ ಪಕ್ಷಗಳನ್ನು ಜೊತೆಗೆ ತೆಗೆದುಕೊಂಡು
ವೇಗ ಹೇಗೆ ವೇಗ ಹೇಗೆ ಕೊಡ್ತಾರೆ ಅದೊಂದು ಪ್ರಶ್ನೆ ಆಗುತ್ತೆ. ಒಂದು ಚಿಕ್ಕ ಬ್ರೇಕ್ ನಂತರ ರಾಜ್ಯಕ್ಕೆ ಬರೋಣ. ರಾಜ್ಯಕ್ಕೆ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಇದರ ಜೊತೆಗೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ಬಿಜೆಪಿಯಲ್ಲಿ, ಏನಾಗುತ್ತೆ ಅದು ಮಾತಾಡ್ತಾ ಹೋಗೋಣ. ಚಿಕ್ಕ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.